ಇನ್ನು ಇಡಿ ದಾಳಿ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸಹಜವಾಗಿ ಮಾತಿನ ಸಮರಕ್ಕೂ ಎಡೆ ಮಾಡಿಕೊಟ್ಟಿದೆ. ಕಾಂಗ್ರೆಸ್ ನಾಯಕರುಗಳ ವಿರುದ್ಧವಾಗಿ ಬಿಜೆಪಿಗರು ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ನಾಯಕರು ಬಿಜೆಪಿಗೆ ದಾಳಿ ಮಾಡಿಸೋದೇ ಚಟ ಅಂತ ವ್ಯಂಗ್ಯ ಆಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಇಡಿ ದಾಳಿಯ ಬಳಿಕ ಮಾತಿನ ಮಲ್ಲಯುದ್ಧ ಹೇಗಿದೆ ತೋರಿಸ್ತೀವಿ ನೋಡಿ. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕಂಡು ಕೇಳರಿಯದಂತ ಒಂದು ಹಗರಣ. ಶಾಂಗ್ರಿಲಾ ಅಂತ ಹೇಳಿದಾರಲ್ಲ, ಕಳ್ಳನ ಹೆಂಡತಿ ಡ್ಯಾಶ್ 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 ನೋಡಿ. IT, ED, CBI ಇದರಲ್ಲಿ ನಿಮಗೆ ಆಶ್ಚರ್ಯ ಏನಾಗಿದೆ? ಬಿಜೆಪಿ ಗವರ್ಮೆಂಟಿನ ಸ್ವಭಾವ ಅದನ್ನ ಕಂಟಿನ್ಯೂ ಮಾಡಿರ್ಬೋದು. ನಮ್ಮ ಪೊಲೀಸ್ನವ್ರು ತನಿಖೆ ಮಾಡೋಕ್ಕಾಗಲ್ಲ. ಕೈಲಿ ಒಂದ್ ಕಡೆ ಇಡಿ ಅಧಿಕಾರಿಗಳು ಇಂಚಿಂಚು ತಲಾಶ್ ನಡೆಸಿದ್ರು. ವಾಲ್ಮೀಕಿ ನಿಗಮ ಹಗರಣದ ಜನ್ಮ ಜಾಲಾಡಿದ್ರು. ಅತ ಇಡಿ ಅಧಿಕಾರಿಗಳು ಭರ್ಜರಿ ಬೇಟೆಯಾಡ್ತಿದ್ರೆ ಇತ ರಾಜ್ಯ ರಾಜಕೀಯದಲ್ಲಿ ಮಾತಿನ ಕಾಳಗವೇ ನಡೆದಿತ್ತು. ವಾಲ್ಮೀಕಿ ನಿಗಮ ಹಗರಣ ಕೇಸ್ ಜೋರಾಯ್ತು. ಟಾಕ್ ಫೈಟ್. ಹಗರಣದಲ್ಲಿ 3 ಸಚಿವರು ಭಾಗಿಯಾಗಿದ್ದಾರೆ ಎಂದ ಅಶೋಕ್. ಪ್ರಕರಣ ಹೊರಬಂದ ದಿನದಿಂದ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಒಂದೊಂದೇ ಬಾಣ ಬಿಡ್ತಿದ್ರು. ಸದ್ಯ ಇಡಿ ಅಧಿಕಾರಿಗಳು ಸ್ವಯಂ ತನಿಖೆಗಿಳಿದಿದ್ದು ಕೇಸರಿ ಕಲಿಗಳು ತಮ್ಮ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ಪ್ರಕರಣದಲ್ಲಿ ಇನ್ನೂ 3 ಸಚಿವರಿದ್ದಾರೆ ಅನ್ನೋ ಮೂಲಕ ಹೊಸ ಬಾಂಬ್ ಸಿಡಿಸಿದ್ರು. ಮತ್ತೊಂದು ಕಡೆ ಇದೊಂದು ಕಂಡು ಕೇಳರಿಯದ ಹಗರಣ ಅಂತ ವಿಜಯೇಂದ್ರ ಲೇವಡಿ ಮಾಡಿದ್ರು. 100% ಇನ್ನೂ 3 ಜನ ಸಚಿವರು, ಒಟ್ಟು 3 ಜನ ಇದರಲ್ಲಿ ಸಚಿವರು ಭಾಗಿಯಾಗಿದ್ದಾರೆ. ಶಾಂಗ್ರಿಲಾ ಅಂತ ಹೇಳಿದಾರಲ್ಲ, ಅಡ್ಡ ಶಾಂಗ್ರಿಲಾದಲ್ಲಿ ಯಾರ್ಯಾರು ಸೇರ್ತಾರೆ ಸಾಯಂಕಾಲದ ಹೊತ್ತು ನೀವು ಚೆಕ್ ಮಾಡಗಳಿ, ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಶಾಂಗ್ರಿಲಾ ಹೋಟ್ಲು ಹೇಳಿದಾರಲ್ಲ, ಅವನೇ ಯಾರು MDನೇ ಹೇಳಿದಾನಲ್ಲ. ಇಡಿನೂ ಕೂಡ ಇವತ್ತು ರೈಡ್ ಮಾಡಿರ್ತಕ್ಕಂಥದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕಂಡು ಕೇಳರಿಯದಂತ ಒಂದು ಹಗರಣ. ಇಷ್ಟೇ ಅಲ್ಲ, ಸಿಟಿ ರವಿ ಹಾಗೂ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಳ್ಳನ ಹೆಂಡತಿ ಡ್ಯಾಶ್ ಡ್ಯಾಶ್ ಅಂತ ಸಿಟಿ ರವಿ ವ್ಯಂಗ್ಯವಾಡಿದ್ರೆ ಇತ ಅಶ್ವಥ್ ನಾರಾಯಣ ಸರ್ಕಾರವೇ ಹಣ ದುರ್ಬಳಕೆ ಆಗಿರೋದನ್ನ ಒಪ್ಪಿಕೊಂಡಿದೆ ಅಂದ್ರು. ಗಾದೆ ಮಾತಿದೆಯಲ್ವಾ, ಕಳ್ಳನ ಹೆಂಡತಿ ಡ್ಯಾಶ್ ಡ್ಯಾಶ್ ಡ್ಯಾಶ್. ಉಪ್ಪು ತಿಂದವರು ನೀರು ಕುಡಿಬೇಕು, ಇವೆಲ್ಲ ಆಗಲೇಬೇಕಾಗಿರೋ ಸಂಗತಿ ಅಲ್ವಾ. ಇನ್ನೂ 187 ಕೋಟಿ ರೂಪಾಯಿನಲ್ಲಿ ಬಹಳಷ್ಟು ಹಣ ಎಲ್ಲಿ ಹೋಗಿದೆ ಅನ್ನೋದು ಪತ್ತೆ ಆಗಬೇಕು. ಈ ರೀತಿ ಹಣ ದುರ್ಬಳಕೆ ಆಗಿರೋದು ಸರ್ಕಾರವನ್ನು ಒಪ್ಕೊಂಡಿದೆ. ಇದನ್ನ ಇಡಿ ತನಿಖೆ ಮಾಡಬೇಕಾ, ಇನ್ಯಾರು ಮಾಡಬೇಕು? ಬಿಜೆಪಿಯವರಿಗೆ ದಾಳಿ ಮಾಡಿಸೋ ಚಟ ಇದೆ. ಮಧು ಬಂಗಾರಪ್ಪ ವ್ಯಂಗ್ಯ. ಇನ್ನು ಇಡಿ ಅಧಿಕಾರಿಗಳ ರೇಡ್ ಬಗ್ಗೆ ರಾಜ್ಯದ ಸಚಿವರು ವ್ಯಂಗ್ಯವಾಡ್ತಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ ಬಿಜೆಪಿಯವರಿಗೆ ದಾಳಿ ಮಾಡಿಸೋ ಚಟ ಇದೆ ಅಂತ ಲೇವಡಿ ಮಾಡಿದ್ದಾರೆ. ಮತ್ತೊಂದು ಕಡೆ ತುಮಕೂರಿನಲ್ಲಿ ಮಾತನಾಡಿರೋ ಪ್ರಿಯಾಂಕ್ ಖರ್ಗೆ ಕೂಡ ತಮ್ಮದೇ ಸ್ಟೈಲ್ನಲ್ಲಿ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಅದು ಆ ಬಿಜೆಪಿ ಗವರ್ಮೆಂಟಿನ ಸ್ವಭಾವ ಅದನ್ನ ಕಂಟಿನ್ಯೂ ಮಾಡಿರ್ಬೋದು. ಇಲ್ಲಿ ಏನು ಕನೆಕ್ಟ್ ಸ್ವಾಭಾವಿಕವಾಗಿ ನೋಡಿದಾಗ ಇಷ್ಟು ವರ್ಷ ಅವ್ರಿಗೆ ಆ ಚಟ ಇದೆ ಬಿಜೆಪಿ. ನೋಡಿ, IT, ED, CBI ಇದರಲ್ಲಿ ನಿಮಗೆ ಆಶ್ಚರ್ಯ ಏನಾಗಿದೆ? ಇದು ಆಗಬೇಕಾಗಿತ್ತು, ಆಗಿದೆ. ಹೊಸದೇನಿದೆ? 10 ವರ್ಷದಿಂದ ಇದೇ ನಡ್ಕೊಂಡು ಬಂದಿದೆ ಅಲ್ವಾ. ಐ ಆಮ್ ನಾಟ್ ಸರ್ಪ್ರೈಸ್ಡ್ ಅಟ್ ಆಲ್. ಇನ್ನು ಸಿಎಂ ಸಿದ್ದರಾಮಯ್ಯ ಇಡಿ ದಾಳಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡಿ ಅಧಿಕಾರಿಗಳು ಅವ್ರ ಕೆಲಸವನ್ನು ಅವ್ರು ಮಾಡಲಿ ಅಂದಿದ್ದಾರೆ. ಮತ್ತೊಂದು ಕಡೆ ಸಚಿವ MB ಪಾಟೀಲ್ ಪಾರದರ್ಶಕ ತನಿಖೆಗೆ ಆಗ್ರಹಿಸಿದ್ದಾರೆ. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಮಗೂ ನಾವು ಅದಕ್ಕೇನು ಇಟ್ಟಿಲ್ಲ. ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೋ ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೋ ಮಾಡಲಿ. ನಾವು ಹೇಳೋದಷ್ಟೇ, ಇಡಿ ಪಾರದರ್ಶಕವಾಗಿ ಯಾವುದೇ ಪೂರ್ವಾಗ್ರಹಿತ ಅಥವಾ ಪಕ್ಷದ ಆಧಾರದ ಮೇಲೆ ಮಾಡದೆ ಮೆರಿಟ್ಸ್ ಆಫ್ ದ ಕೇಸ್ ಮೇಲೆ ಅವರು ತನಿಖೆ ಮಾಡಲಿ, ನಮಗೆ ಅದರ ಅಭ್ಯಂತರ ಇಲ್ಲ. ವಾಲ್ಮೀಕಿ ಹಗರಣ ಪ್ರಕರಣ ಸರ್ಕಾರಕ್ಕೆ ಸಂಕಷ್ಟ ತಂದೊಡ್ತಿದೆ. ಈ ನಡುವೆ ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿದ್ದು ತನಿಖೆಯ ಮುಂದಿನ ಹಂತ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮೈಸೂರಿನಿಂದ ರಾಮ್ ಜೊತೆ ಈರಣ್ಣ ಬಸವ ಮತ್ತು ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.